ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡೆಫಿನೇಷನ್ ಆಫ್ API ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಕ್ರಡ್ ಆಪರೇಷನ್ಸ್ ಎಲ್ಲ ತಿಳ್ಕೊಂಡು ಥಿಯರಿಲಿ, ಬಟ್ ನಾವೀಗ ಪ್ರಾಕ್ಟಿಕಲಿ ಮಾಡೋಣ ಅದನ್ನು. ಇನ್ಸ್ಟೆಡ್ ಆಫ್ ಮೀ ರೈಟಿಂಗ್ ದ ಕೋಡ್, ಲೆಟ್ ಮೀ ಆಸ್ಕ್ ದ GPT that I need to implement a simple fast API. I need all CRUD operation. I need two Python code. ಏನಕ್ಕೆ ಎರಡು ಪೈಥಾನ್ ಕೋಡ್ ಅಂದರೆ, ಒಂದು ಕ್ಲೈಂಟ್ ಅಂತ ಆ್ಯಂಡ್ ಸರ್ವರ್ ಅಂತ. ಏನಿದು ಕ್ಲೈಂಟ್ ಅಂದರೆ ನಾವು ಬಂದ್ಬಿಟ್ಟು ಕ್ಲೈಂಟ್ ಆಗ್ತೀವಿ, ಸರ್ವರ್ ಬಂದ್ಬಿಟ್ಟು ಕನ್ಸಿಡರ್ ಡೇಟಾ ಬಂದ್ಬಿಟ್ಟು ಬೇರೆ ಎಲ್ಲೋ ಕಡೆ ಇದೆ, ಆ ಡೇಟಾನ ಹೇಗೆ ಆಕ್ಸೆಸ್ ಮಾಡ್ತೀವಿ ಅಂತ ನೋಡಿ. ಈ ಥರ ವರ್ಕ್ ಆಗುತ್ತೆ. ಇದೆರಡು ಫೈಲ್ ಕೊಡುತ್ತೆ, ಒಂದು ರಿಕ್ವೈರ್ಮೆಂಟ್ ಒಂದು ಕ್ಲೈಂಟು, ಒಂದು ಸರ್ವರು. ಅದರಲ್ಲಿ ನಾವು ಬಂದ್ಬಿಟ್ಟು ಇದನ್ನೆಲ್ಲ ನೋಡ್ತೀವಿ. ಒಂದು ಫಾಸ್ಟ್ APIನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ, ಆ್ಯಂಡ್ ದರ್ ಆರ್ ಸಮ್ ರಿಕ್ವೆಸ್ಟ್ ಅಂಡ್ ಸಿಂಪಲ್ ಆ್ಯಪ್. ಇಲ್ಲೇನು ಇಲ್ಲ ಆ್ಯಪಲ್ಲಿ, ತಲೆ ಕೆಡಿಸ್ಕೊಬಿಡಿ ಕೋಡ್ ಬಗ್ಗೆ. ವಿ ವಿಲ್ ಸಿ ದ ಕೋಡ್ ಲೈಟರ್, ಅರ್ಜೆಂಟ್ ಇಲ್ಲ ಅದು. ಈಗ ಆಲ್ ಓಪನ್ ದ VS ಕೋಡ್ನ ಓಪನ್ ಮಾಡ್ತೀನಿ. ಈಗ ಐ ಥಿಂಕ್ ಕ್ಯಾನ್ ಸಿ ಮೈ VS ಕೋಡ್. ಈಗ ಅಲ್ಲಿ ಏನು ಫೈಲ್ ಕೊಟ್ಟಿದ್ಯೋ ಅದನ್ನೇ ನಾನು ಇಲ್ಲಿ ಇದನ್ನು ಮಾಡ್ತೀನಿ. server.py ಅಂತ ಇತ್ತು, ಆ server.py ಕ್ರಿಯೇಟ್ ಮಾಡಿದೆ. ಅಲಾಂಗ್ ವಿತ್ ದಟ್ client.py ಅಂತ ಇತ್ತು, client.py ಮಾಡಿದೆ. ಮತ್ತು requirement.txt ಅಂತ ಇದೆ. ಯು ಕ್ಯಾನ್ ಡೈರೆಕ್ಟ್ಲಿ ನೀವು ರನ್ ಮಾಡ್ಬೋದು, ಅಥವಾ ನೀವು ಒಂದು ಫೈಲ್ ಕ್ರಿಯೇಟ್ ಮಾಡಿ ಕೂಡ ರನ್ ಮಾಡ್ಬೋದು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ, ಫೈಲ್ ಕ್ರಿಯೇಟ್ ಮಾಡಿ ರನ್ ಮಾಡೋದು. ಬಿಕಾಸ್ ಡೇಟಾ ಬಂದ್ಬಿಟ್ಟು ಯಾವ್ಯಾವ ಡೌನ್ಲೋಡ್ ಮಾಡಬೇಕು ಅನ್ನೋದೆಲ್ಲ ನಿಮ್ಮ ಹತ್ರ ಇರುತ್ತೆ. ಐ ಥಿಂಕ್ ಇವಾಗ ಕಾಣಿಸ್ತಾ ಇದೆ, ಝೂಮ್ ಮಾಡಿದ್ದೀನಿ ನೋಡಿ. ಏನೂ ಇಲ್ಲ ಫೈಲ್ಸಲ್ಲಿ. ಫಸ್ಟ್ ನಾನು server.pyನ ತೊಗೊಂಬರ್ತೀನಿ. ನಾನು ಕೋಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ, ತಲೆ ಕೆಡಿಸ್ಕೊಬೇಡಿ ಇದೇನಪ್ಪ ಎಷ್ಟು ಉದ್ದ ಇದೆ ಅಂತ. ಭಾಳ ಸಿಂಪಲ್ ಇದೆ ಕೋಡು ಆ್ಯಕ್ಚುಲಿ. ಫಾಸ್ಟ್ APIನೇ ಅಥವಾ APIನೇ ಈಸಿ. ಏನಿದು ಕಷ್ಟ ಇದೆ? ನೋ, ಇಟ್ ಈಸ್ ವೆರಿ ಈಸಿ API ಬಂದ್ಬಿಟ್ಟು. ಓಕೆ, ಅದಷ್ಟಾಯಿತು. ಒಂದು ಬಂದ್ಬಿಟ್ಟು server.pyನ ನಾನು ಪೇಸ್ಟ್ ಮಾಡಿದೆ. ಐ ನೀಡ್ ಒನ್. ಈಗ ಯಾವ್ದು ಬೇಕು? ಈಗ client.py ಬೇಕು. ಈ client.pyನೂ ಕೂಡ PY client.py ಅಂತ ಕರಿತೀವಿ. client.pyನೂ ಕೂಡ ನಾನು ಪೇಸ್ಟ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಇದೆ ಅಂತ ಅನ್ಕೋಬಿಡಿ, ಕೋಡಲ್ಲಿ ಏನೂ ಇಲ್ಲ ಇದರಲ್ಲಿ. ಓಕೆ, ಈಗ ಎವ್ರಿಥಿಂಗ್ ಇಸ್ ಡನ್. ಈಗ ನಾನು ಟರ್ಮಿನಲ್ ಓಪನ್ ಮಾಡ್ತೀನಿ. ಓಕೆ, ಟರ್ಮಿನಲ್ ಓಪನ್ ಮಾಡಿ ಫಸ್ಟು ಸರ್ವರ್ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮ ಹತ್ರ requirement.txt ಫೈಲ್ ಇದೆ. ಅದರಲ್ಲಿರೋ ಎಲ್ಲದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಇದು ಕಮಾಂಡ್ pip install -r requirement.txt. ಇದು ಬಂದ್ಬಿಟ್ಟು ಎಲ್ಲ ಲೈಬ್ರರೀಸು ಇನ್ಸ್ಟಾಲ್ ಮಾಡುತ್ತೆ. ನೀವೇ ಹ್ಯಾವ್ ಆಲ್ರೆಡಿ ಡೌನ್ಲೋಡೆಡ್ ಸಮ್ ಆಫ್ ದ ಥಿಂಗ್. ನೀವಿಲ್ಲ ಅಂದರೆ ಒಂದೊಂದನ್ನಾರು ಡೌನ್ಲೋಡ್ ಮಾಡ್ಕೋಬೋದು. pip install paste it will go to download. ಈ ಥರನಾದ್ರೂ ಮಾಡ್ಬೋದು, ಯಾವ ಥರನಾದ್ರೂ ಮಾಡ್ಬೋದು. ಪ್ರೀವಿಯಸ್ ತೋರಿಸಿದ್ನಲ್ಲ ಆ ಥರನಾದ್ರೂ ಮಾಡ್ಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ server.pyನ ಹೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ python client.py ಏನೋ ಎರಡರ್ ಬರ್ತಾ ಇದೆ. ಗಿವ್ ಮಿ ಎ ಸೆಕೆಂಡ್. ಓಕೆ, server.py ನಾನೇ ಈ ಥರ ಆಗಿದೆ ಅಂದರೆ ಇಟ್ ಕಾಲ್ ಮಾಡ್ತಾ ಇಲ್ಲ ಲಾಸ್ಟಿಗೆ ಅಂತ ಕಾಣುತ್ತೆ. ದಟ್ ಮೈಟ್ ಬಿ ಒನ್ ಆಫ್ ದ ರೀಸನ್. ಲೆಟ್ಸ್ ಸಿ. ಅಥವಾ ನಾವು ಈ ಥರ ರನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಯಾಕೆಂದರೆ UV ಕಾರ್ನ್ ಇರೋದ್ರಿಂದ ಈ ಥರ ರನ್ ಮಾಡೋಕ್ಕೆ. ಲುಕ್ ಅಟ್ ದಟ್, ಅದರ ರನ್ ಆಯ್ತು ಆಲ್ರೆಡಿ. server.py UV ಕಾರ್ನಲ್ಲೂ ಮಾಡ್ಬೋದು, ನೀವು ಪೈಥಾನ್ ಇದರಲ್ಲೂ ಮಾಡ್ಬೋದು. ದಿಸ್ ದ ಬೆಸ್ಟ್ ವೇ ಅವ್ರು ಹೇಳಿರೋದು. ಫೈನ್. ಈಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ ಒಂದು ಲಿಂಕ್ ಕೊಟ್ಟಿದೆ. ಇಫ್ ಯು ಕ್ಲಿಕ್ ಆನ್ ದಟ್ ಲಿಂಕ್ ಇಲ್ಲಿ ಓಪನ್ ಆಗುತ್ತೆ. ಡೇಟಾ ಇದೆಯೋ ಬಿಟ್ಟಿದೆಯೋ ಆಮೇಲೆ, ಬಟ್ ಇಟ್ ಸಮಥಿಂಗ್ ಓಪನ್ ಆಗ್ತಾ ಇದೆ. ಇಲ್ಲಿ ಡಾಕ್ಸ್ ಅಂತ ಕೊಟ್ಟರೆ ನಿಮಗೆ ಇದು ಸ್ವಾಗರ್ ಅಂತ. ಏನಿದು ಸ್ವಾಗರ್ ಅಂದರೆ ನಾವು UI ಅಲ್ಲಿ ಟೆಸ್ಟ್ ಮಾಡ್ಬೋದು ಡೇಟಾನ. ವಿ ಕ್ಯಾನ್ ಟೆಸ್ಟ್ ಇಟ್ ಇನ್ ದ UI. ಇಲ್ಲ CRUD ಆಪ್ರೇಷನ್ ನಾವು ಏನೇನು ಮಾಡಿದ್ವು ವಿ ಕ್ಯಾನ್ ಏಬಲ್ ಟು ಟೆಸ್ಟ್. ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ಗೆಟ್ ಅಂತ ಇದೆ, ಅಂದರೆ ಇಸ್ ದರ್ ಎನಿ ಡೇಟಾ ಎಲ್ಲಾದರೂ ಇದೆಯಾ ಅಂತ ಫಸ್ಟ್ ಟೆಸ್ಟ್ ಮಾಡಬೇಕು. ನೋಡಿ ಗೆಟ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಇಟ್ ಔಟ್ ಅಂತ ಕೊಡಿ. ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ.
ಸ್ವಲ್ಪ ಡೇಟಾ ಆಲ್ರೆಡಿ ಇದೆ. ಡೇಟಾ ಎಲ್ಲಿಂದ ಬಂತು ನೀವು ನೋಡ್ಬೋದು. ನೋಡಿ, ಸಮ್ ಆಫ್ ದ ಡೇಟಾ ಅರುಣ್ ಒಂದು ಡೇಟಾ ಇದೆ. ವಾಟ್ ಇಸ್ ದ ಡೇಟಾ ವಿ ಗಾಟ್? ರಾಹುಲ್ ಮತ್ತು ಪ್ರಿಯಾ, ರೈಟ್? ನೋಡಿ, ಇದು ಸರ್ವರ್ ಅಂದ್ರೆ ಡೇಟಾ ಬೇಸ್ ಅಲ್ಲಿ ಅಥವಾ ಯಾವ್ದಾದ್ರು ಫೈಲ್ ಸಿಸ್ಟಮ್ ಅಲ್ಲಿ ಈ ಡೇಟಾ ಇದೆ. ಅದಕ್ಕೋಸ್ಕರ ನಾನು ರೀಡ್ ಮಾಡಿದೆ. ಥ್ರೂ ದಸ್ ಐ ಗಾಟ್ ದಸ್. ಇದು ನನಗೆ ಬಂತು ರೆಸ್ಪಾನ್ಸ್. ಇಷ್ಟೇ ಡೇಟಾ ಇರೋದು, ಬಿಕಾಸ್ ಸರ್ವರ್ ಅಲ್ಲೂ ಇಷ್ಟೇ. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಈಗ ರೀಡ್ ಮಾಡಿದೆ. ನಾನು ರೀಡ್ ಮಾಡಾದ್ಮೇಲೆ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇಫ್ ಐ ವಾಂಟ್ ಟು ಕ್ರಿಯೇಟ್, ಹೇಗೆ ನಾನು ಕ್ರಿಯೇಟ್ ಮಾಡೋದು? ಬ್ಯಾಕ್ ಕಮ್ ಟು ದಸ್, ಕ್ಯಾನ್ಸಲ್ ಇಟ್. ಓಕೆ, ನೋಡಿ, ಈ ಡೇಟಾನ ಪೋಸ್ಟ್ ಅಂದ್ರೆ ನಾನು ಹೊಸ ಡೇಟಾನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಟ್ ನೀಡ್ಸ್ ದೀಸ್ 3 ಪ್ಯಾರಾಮೀಟರ್. ಫಸ್ಟ್ ಒಂದು ನೇಮು, ರೈಟ್ ಔಟ್. ಫಸ್ಟ್ ಒಂದು ನೇಮು ನಾನು ಬಂದ್ಬಿಟ್ಟು ವಿನಯ್ ಅಂತ ಕೊಡ್ತೇನೆ. ರೋಲ್ ಬಂದ್ಬಿಟ್ಟು AI. ಸ್ಯಾಲರಿ ಬಂದ್ಬಿಟ್ಟು 1 ಅಂತ ಕೊಡ್ತೀನಿ. ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಇಲ್ಲಿ ಏನು ರೆಸ್ಪಾನ್ಸ್ ಇಲ್ಲ. ನಾನು ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಇಲ್ಲಿ ರೆಸ್ಪಾನ್ಸ್ ಬರುತ್ತೆ. ಓಕೆ, ನೋಡಿ, ರೆಸ್ಪಾನ್ಸು 3 ಎಂಪ್ಲಾಯಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ವಿನಯ್ ಅಂತ. ಈಗ ಡೇಟಾ ಬಂದ್ಬಿಟ್ಟು ಪ್ರೀವಿಯಸ್ಲಿ 2 ಇತ್ತು. ಈಗ ನಾನು ಏನಾದ್ರು ಡೇಟಾನ ಇನ್ನೊಂದ್ಸರಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಫ್ ಐ ವಾಂಟೆಡ್ ಟು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದ್ರೆ ಇಟ್ ಶುಡ್ ಗಿವ್ 3. ನೋಡಿ, ವಿನಯ್. ಇದು ಡೇಟಾ ನಾನು ಅಪ್ಡೇಟ್ ಮಾಡಿದೆ ಥ್ರೂ API. API ಇಂದ ನಾನು ಡೇಟಾ ಅಪ್ಡೇಟ್ ಮಾಡಿದೆ. ಈಗ ಗೆಟ್ ಆಯ್ತು, ಪೋಸ್ಟ್ ಆಯ್ತು, ಪುಟ್ ಇನ್ ದ ಸೆನ್ಸ್ ಐ ನೀಡ್ ಟು ಅಪ್ಡೇಟ್ ಇಟ್, ರೈಟ್? ಅಂದ್ರೆ ಯಾವ್ದಾದ್ರು ರಾಂಗ್ ಇತ್ತು ಅಂದ್ರೆ ನಾನು ಅದನ್ನ ಚೇಂಜ್ ಮಾಡಬೇಕು. ಇದು ವಾಯಾ ಎಂಪ್ಲಾಯಿ ID ಮೇಲೆ. ಪ್ರೀವಿಯಸ್ಲಿ ನಮಗೆ ಗೊತ್ತಿದೆ ಎಂಪ್ಲಾಯಿ ID ಬಂದ್ಬಿಟ್ಟು ಇಲ್ಲಿ 1 ಇದೆ. ನಾನು 1 ಚೇಂಜ್ ಮಾಡ್ತೀನಿ. ನೋಡಿ, ರಾಹುಲ್ ಅಂತ ಇದೆಯಲ್ಲ, ಅದನ್ನ ಚೇಂಜ್ ಮಾಡ್ತೀನಿ. ಕನ್ಸಿಡರ್ ಎಂಪ್ಲಾಯಿ ID. ಅವನ ಎಂಪ್ಲಾಯಿ ID ರಾಹುಲ್ ಬಿಟ್ಟು ಕುಮಾರ್ ಅಂತ ಹಾಕ್ತೀನಿ. ರಾಹುಲ್ ಬಂದ್ಬಿಟ್ಟು ಕುಮಾರ್ ಅಂತ ಹಾಕ್ತೀನಿ. ಲೆಟ್ಸ್ ಸಿ ವರ್ಕ್ ಆಗುತ್ತಾ. ಐ ಆಮ್ ಕೀಪಿಂಗ್ ಎವ್ರಿಥಿಂಗ್ ಆಸ್ ಇಟ್ ಈಸ್. ಮತ್ತೆ ಸ್ಯಾಲರಿ ಬಂದ್ಬಿಟ್ಟು 123 ಅಂತ ಹಾಕ್ತೀನಿ. ರೋಲ್ ಬಂದ್ಬಿಟ್ಟು ಶೆಫ್ ಅಂತ ಕೊಡ್ತೀನಿ. ಕನ್ಸಿಡರ್ ಈ ವ್ಯಾಲ್ಯೂನ ಚೇಂಜ್ ಮಾಡಿದ್ವಿ. ನೋಡಿ, ರೆಸ್ಪಾನ್ಸ್ ಆ್ಯಡ್ ಆಗಿದೆ, ಅಂದರೆ ಅಪ್ಡೇಟ್ ಆಗಿದೆ. ಇಲ್ಲಿ ಇಫ್ ಯು ವಾಂಟ್ ಟು ಚೆಕ್ ಇಟ್, ನೀವೇನಾರು ಚೆಕ್ ಮಾಡಬೇಕು ಅಂದರೆ ಕಮ್ ಹಿಯರ್ ಅಂಡ್ ಎಕ್ಸಿಕ್ಯೂಟ್ ಇಟ್. ನೋಡಿ, ಹೆಸರು ಚೇಂಜ್ ಆಗಿರೋದು. ದಿಸ್ ಇಸ್ ಅಪ್ಡೇಟ್. ಇದು ಅಪ್ಡೇಟ್. ನೆಕ್ಸ್ಟ್ ಬಂದ್ಬಿಟ್ಟಿರೋದು ಡಿಲೀಟ್. ಈಗ ನೀವು ಯಾವುದಾದ್ರೂ ಡೇಟಾ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ನಮಗೆ 3 ಡೇಟಾ ಇದಾವೆ. ನನಗೆ ವಿತ್ ID ನನಗೆ ಡಿಲೀಟ್ ಮಾಡ್ಬೋದು ಆ ಡೇಟಾನ. ಎಸ್, ವಿ ಕ್ಯಾನ್ ಏಬಲ್ ಟು ಡೂ ಇಟ್. ಎಲ್ಲ ಕ್ಲೋಸ್ ಮಾಡಿ ಯಾವ ಓಪನ್ ಆಗಿದಾವೆ. ಪುಟ್ ಎಲ್ಲ ಆಲ್ರೆಡಿ ಆಗಿದೆ. ಡಿಲೀಟ್ ಅಲ್ಲಿ ವಿತ್ ಎಂಪ್ಲಾಯಿ ID ಕೊಟ್ಟರೆ ಸಾಕು, ಇಟ್ ವಿಲ್ ಗೆಟ್ ಡಿಲೀಟೆಡ್. ನಾನು 3 ನನ್ನ ಹೆಸರು ಆ್ಯಡ್ ಮಾಡೋದ್ನಲ್ಲ, ಆ ಹೆಸರು ಬಂದ್ಬಿಟ್ಟು ಡಿಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ರೆಸ್ಪಾನ್ಸ್ ಬಂದ್ಬಿಟ್ಟು ಯಾವ ಡಿಲೀಟ್ ಆಗಿದೆ. ನೀವು ಮತ್ತೆ ಚೆಕ್ ಮಾಡಬೇಕು ಅಂದ್ರೆ ಕಮ್ ಹಿಯರ್, ಎಕ್ಸಿಕ್ಯೂಟ್ ಮಾಡಿ. ನೋಡಿ, ಡಿಲೀಟ್ ಆಗಿದೆ. ದಿಸ್ ಇಸ್ CRUD ಆಪರೇಷನ್. ನಾನೀಗ ಕೋಡನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ನೋಡಿ, ನಾನು ಫಾಸ್ಟ್ API ನ ಯೂಸ್ ಮಾಡ್ತಾ ಇರೋದು. ಈಗ ಬಹಳಷ್ಟು API ಗಳಿದ್ದಾವೆ. ಪೈಥಾನ್ ಅವರು ಡೆವಲಪ್ ಮಾಡಿದ್ದಾರೆ ಫಾಸ್ಟ್ API. ಅಂದ್ರೆ ಇನ್ ದ ಸೆನ್ಸ್ ಬಹಳ ಇಂಟಿಗ್ರೇಟ್ ಆಗುತ್ತೆ ಪೈಥಾನ್. ನೋಡಿ, ಇದೇನು ಅಂದ್ರೆ ಎಂಪ್ಲಾಯಿ CRUD API. ಮತ್ತೆ ಇನ್ನೊಂದು ತೋರಿಸ್ಬೇಕು ನಿಮಗೆ. ನೋಡಿ, ನಾನು ಎಲ್ಲ ಆಪರೇಷನ್ ಮಾಡಿದಾಗಲೂ 200 ಇನ್ ದ ಸೆನ್ಸ್ ಅಲ್ಲಿ 200 ಸ್ಟೇಟಸ್ ಕೋಡ್ ಬರ್ತಿತ್ತಲ್ಲ, ಅದೇ ಥರ ಯಾವ್ಯಾವ್ದು ಮಾಡಿದ್ದೀನಿ ನಾನು. ಪೋಸ್ಟ್ ಮಾಡಿದ್ದೀನಿ, ಗೆಟ್ ಮಾಡಿದ್ದೀನಿ, ಎಲ್ಲ ಬರುತ್ತೆ ಲಿಸ್ಟ್. ಓಕೆ, ನಾನು ಇದನ್ನ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಆದಮೇಲೆ ನೋಡಿ, ಇದು ಡೇಟಾ. ಹೋಪಿಂಗ್ ದಟ್ ನಿಮಗೆಲ್ಲ ಪೈಥಾನ್ ಗೊತ್ತಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ದೆ. ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಲರ್ನ್ ಇಟ್. ಇದೊಂದು ನಾನು API ಎಂಡ್ ಪಾಯಿಂಟ್ ಅಂತಾರೆ, ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಅಂತ ಬಂದಾಗ ಏನು ಮಾಡಬೇಕು, ಗೆಟ್ ಅಂತ ಬಂದರೆ ಏನು ಮಾಡಬೇಕು. ದಿಸ್ ಆಲ್ಸೋ ಗೆಟ್ ದ ಎಂಪ್ಲಾಯಿ. ಅಪ್ಡೇಟ್ ಬಂದರೆ ಪುಟ್ ಅಲ್ವಾ ನಾವು ಕಲ್ತಿರೋದು. ಪುಟ್ ಬಂದರೆ ಏನು ಮಾಡಬೇಕು. ದೆನ್ ಡಿಲೀಟ್ ಬಂದರೆ ಏನು ಮಾಡಬೇಕು. ಕ್ಲೈಂಟ್ ಬಂದ್ಬಿಟ್ಟು ಐ ಆಮ್ ಆಸ್ಕಿಂಗ್ ಅ ಕ್ವಶನ್. ಇದು ಬೇಸ್ URL, ಇದ್ರ ಮೇಲೆ ವರ್ಕ್ ಆಗ್ತಾ ಇತ್ತು ಅಲ್ಲಿ. ನೋಡಿ, ಅಪ್ಡೇಟ್ ನಾನು ಕ್ವಶನ್ ಕೇಳಿದ್ರೆ ಏನು ಅಪ್ಡೇಟ್ ಆಯಿತು. ಇದು ಬಂದ್ಬಿಟ್ಟು ಮೇನ್ ಕೋಡ್ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಐ ನೋ ವೆರಿ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು.
ಬಟ್ ಪೈಥಾನ್ ಗೊತ್ತಿದ್ರೆ ಎಲ್ಲ ಅರ್ಥ ಆಗುತ್ತೆ. ಮೈ ಮೇನ್ ಇಂಟೆನ್ಷನ್ ಇಸ್ ನಾಟ್ ಟು ಟೀಚ್ ಪೈಥಾನ್, ಬಟ್ ಮೇನ್ಲಿ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸ್ಬೋದು. ಎನಿವೇ ಯು ವಿಲ್ ಗೆಟ್ ದ ಕೋಡ್ ಎನಿವೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸೊ ಮಚ್.